36,000 ಕೋಟಿ ಟ್ಯಾಕ್ಸ್ ಸರಾಯಿ ಮೇಲೆ ಕೊಡತ್ತಾರಂತಂದ್ರೆ ಇನ್ನೊಂದು 50-60 ಕೋಟಿ ರೂಪಾಯಿ ಸರಾಯಿ ಅವ್ರು ಕುಡಿತಿರ್ತಾರೆ. ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡತ್ತೀವಲ್ಲ ಎಲ್ಲರಿಗೂ, ಅವ್ರಿಗೆಲ್ಲರಿಗೂ ಕೂಡಿ 28,608 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡತ್ತೈತಿ. 2,000 ರೂಪಾಯಿ ಸರಾಯಿಂದ 36,000 ಕೋಟಿ ರೂಪಾಯಿ ಟ್ಯಾಕ್ಸ್ ನೀವು 34,000 35,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ಟೆ ನೀವು ಮಾಡಿರೋದು. ಅದು ಕಾಲಕ್ರಮೇಣ ಜಾಸ್ತಿ ಹಾಕೊಂಡು 40,000 ಕೋಟಿ ಸರಾಯಿ ಇನ್ಕಮ್ ತಗೊಳತ್ತಿದ್ರ 36,000 ಕೋಟಿ ಸರಾಯಿ ಇನ್ಕಮು ನಮ್ಗೆ ಬಡವರಿಂದ ಬರ್ತೈತಿ. ಈ ಬಡವರಲ್ಲಿ ಯಾರು ಹೆಚ್ಚು ನಮ್ಗೆಲ್ಲರಿಗೂ ಗೊತ್ತೈತಿ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗದಲ್ಲೇ ಬಡವರು ಹೆಚ್ಚು. ಅವರಿಂದ ನಾವು 36,000 ಕೋಟಿ ರೂಪಾಯಿ ಬರೀ ಸರಾಯಿಯಿಂದ ನಾವು ಅವರಿಂದ ಟ್ಯಾಕ್ಸ್ ತಗೊಳತ್ತೀವಿ. 36,000 ಕೋಟಿ ಟ್ಯಾಕ್ಸ್ ಸರಾಯಿ ಮೇಲೆ ಕೊಡತ್ತಾರಂತಂದ್ರೆ ಇನ್ನೊಂದು 50-60 ಕೋಟಿ ರೂಪಾಯಿ ಸರಾಯಿ ಅವ್ರು ಕುಡಿತಿರ್ತಾರೆ. ಅಂದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಾವು ಅವ್ರ ಕಡೆಯಿಂದ ನಾವು ಸರಾಯಿಗೆ ಕುಡಿಸಿ ಅವ್ರ ಕಡೆಯಿಂದ 36,000 ಕೋಟಿ ರೂಪಾಯಿ ನಾವು ವಸೂಲು ಮಾಡಿ ಅವ್ರಿಗೆ ಏನು ಕೊಡ್ತೀವಪ್ಪ, ನಾವೇನಂತ ಹೇಳ್ತೀವಿ, ಅವರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ, ಅವರಿಗೆ ಬೇರೆ ಬೇರೆ ನಾವು ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳ್ತೇವೆ. ನಾವು ಈ ವರ್ಷ ಗೃಹಲಕ್ಷ್ಮಿಗೆ ಎಷ್ಟು ಕೊಡತ್ತೀವಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡತ್ತೀವಲ್ಲ ಎಲ್ಲರಿಗೂ, ಅವ್ರಿಗೆಲ್ಲರಿಗೂ ಕೂಡಿ 28,608 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡತೈತಿ. 2,000 ರೂಪಾಯಿ ಆದ್ರೆ ಅವ್ರ ಕಡೆಯಿಂದ ವಸೂಲು ಮಾಡ್ತಾ ಇರೋದು ಎಷ್ಟು ನಾವು ಬರೀ ಸರಾಯಿಂದ ನಾ ಹೇಳ್ತಾ ಇರೋದು. ಸರಾಯಿಂದ 36,000 ಕೋಟಿ ರೂಪಾಯಿ ಟ್ಯಾಕ್ಸ್. ಯಾವಾಗಲೂ ಸರಾಯಿ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕ್ತಾನೆ ಇದ್ದಾರೆ. ಈ ವರ್ಷ ಏನ್ ಹಾಕಿಲ್ಲ, ಹೊಸದಾಗಿ ಏನ್ ಹಾಕಿಲ್ಲ. ಇಲ್ಲ ನೋಡ್ರಿ, ನಾನು ಈ ವರ್ಷ ರಾಜ್ಯ ಯಾರು ಮುಂದುವರಿಸಬೇಕು ಎಲ್ಲರೂ ಕುಡಿತಾರೆ ಸ್ವಾಮಿ. ಅಲ್ಲ ಕುದುವರಿ ನಾನು ಮಾತಾಡ್ಬೇಡ್ರಿ. ಅದಕ್ಕೋಸ್ಕರ ಬಡವರು ಮಾತಾಡ್ತೀರಾ? ನಾವು ಕೊಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಅಂಕಿಅಂಶ ಎದಕ್ಕೆ ಹೇಳ್ತಾ ಇದ್ದೇನೆಂದ್ರೆ ನಮ್ಮ ರಾಜ್ಯ ಸರಾಯಿ ಮೇಲೆ ಡಿಪೆಂಡೆಂಟ್ ಆಗ್ಬೇಕು, ನಮ್ಮ ರಾಜ್ಯದ ಬುನಾದಿ ಸರಾಯಿ ಮೇಲೆ ಆಗ್ಬೇಕು. ಇದೇ ರೀತಿ ಸರಾಯಿ ಮೇಲೆನೆ ನಾವು ರಾಜ್ಯ ಬೆಳೆಸ್ಕೊಂತ ಹೋದಿವಿ ಅಂತಂದ್ರೆ ಎಲ್ಲಿ ತನಕ ಹೋಗ್ಬಿಡ್ತೀವಿ. ಬೇರೆ ರಾಜ್ಯದ ನಮ್ಮ ರಾಜ್ಯ ಮಾತಾಡ್ಬೇಕು. ನೀವು ನಿಮ್ ಸರ್ಕಾರ ಒಂದು ರೀತಿ ನೀತಿ ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಂತೇನೆ. ಉಪನಾಯಕರೇ ಇಲ್ಲ ಏನ್ ಹೇಳ್ತಾ ಇರೋದು, ನಾವು ಸರ್ಕಾರ ಮಾಡ್ತಾ ಇದ್ದೀವಿ, ಮಾಡಿಲ್ಲ. ನೀವು 34,000 35,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ಟೆ ನೀವು ಮಾಡಿರೋದು. ಅದು ಕಾಲಕ್ರಮೇಣ ಜಾಸ್ತಿ ಹಾಕೊಂಡು ಬರ್ತಾ ಇರೋದು. ಹೌದಪ್ಪ, ನೀವು ನಿಷೇಧಕ್ಕೋಸ್ಕರ ಹೋರಾಟ ಮಾಡಿದ್ರಿ, ನೀವೆಲ್ಲ ಬೀದಿಗಿಳಿದಿ, ನೀವು ಇದೆಲ್ಲ ನಿಷೇಧ ಆಗ್ಬೇಕು, ಯಾರು ಇದರಿಂದ ನೀವು ತೆರಿಗೆನೆ ಸಂಪಾದನೆ ಮಾಡಬಾರ್ದು ಅಂದ್ರೆ ನಿಮ್ ನೈತಿಕತೆ ಇದೆ. ನಿಮ್ದ್ರಲ್ಲಿ 35,000 ಕೋಟಿ ಇತ್ತು, ಈಗ 38,000 ಕೋಟಿ ಇದೆ. ಗುಜರಾತ್ ನೋಡಿ ಸರ್ಕಾರ ಇದ್ದಾಗ ಅವರು ಮಾಡ್ಯಾರ, ನಾವು ರಾಜ್ಯ ಯಾವ ರೀತಿ ಮುಂದೆ ತಲೆ ಮೇಲೆ ಹೊಡೆದು ಅಲ್ಲ ಅಧ್ಯಕ್ಷರೇ, ಮಕ್ಕಳಿಗೆ ತಲೆ ಮೇಲೆ ಹೊಡೆದು ನಮ್ಮ ಸರ್ಕಾರ ಇದನ್ನ ಸರ್ಕಾರ ನಾಳೆ ನಡೀತಾ ಇರೋದು ನೆಕ್ಸ್ಟ್ ನೀವು ಮಾತಾಡುವಂತ ಸರಾಯಿ ಬಗ್ಗೆ ನಾವು ಎಲ್ಲರೂ ಈಗ ಸರಾಯಿ ಬಗ್ಗೆ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ. ಈ ಸಾರಾಯಿ ಬ್ಯಾನ್ ಮಾಡಿದ್ವಿ, ಲಾಟ್ರಿ ನಿಷೇಧ ಮಾಡಿದ್ವಿ, ಸರ್ಕಾರ ನೀವು ಇರ್ಲಿಲ್ವೇನ್ರಿ? ಕುಮಾರಸ್ವಾಮಿ ಬ್ಯಾನ್ ಮಾಡಿದ್ರು, ಲಾಟ್ರಿ ಬ್ಯಾನ್ ಮಾಡಿದ್ರು, ಸರ್ಕಾರ ನಿಮ್ಗೆ ಗೊತ್ತಿಲ್ವಾ? ಸರ್ಕಾರ ನಡೆಸಿ ಬೇರೆ ಬಿಜೆಪಿ ಸರ್ಕಾರ
ಮಾನ್ಯ ದೇಶದಲ್ಲಿ ಹೇಳಕತ್ತಾರ ಅವರು ತಾಳ್ಮೆಯಿಂದ ಕುಂತ್ಕೊಂಡ್ ಕೇಳಿ ಅದ್ರಾಗ ಏನಾರ ತಪ್ಪಿದ್ರೆ ಅವ್ರಿಗೆ ಸಮಜಾಯಿಸಿ ಕೊಡಕ್ ಅವಕಾಶ ಐತಿ. ಈಗ ತಾನೇ ಪ್ರಾರಂಭ ಮಾಡ್ಯಾರ, ಇನ್ ಎಷ್ಟೊತ್ತಿಗೆ ಮುಗಿಸ್ತೀರ ಅಂತ ಕೇಳ್ತೀರ. ಬರ್ತಾನ ಸಿಸಿ ಪಾಟೀಲ್ ಸಾಹೇಬ್ರೆ ತಕರಾರಿಲ್ಲ, ಆಗಲ್ಲ. ನಮ್ಗೆ ನೀತಿ ಪಾಠ ಹೇಳ್ತಾ ಇದೀರಲ್ಲ, ಅದ್ರ ಬಗ್ಗೆ ತಕರಾರಿದೆ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಮ್ ಸರ್ಕಾರದಲ್ಲಿ ನೀವು ಉಸುಲೇನೆ ಮಾಡಿಲ್ಲ, ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ. ಎಲ್ಲಿ ಮಾಡಿದೀರಾ? ಈಗ ಪಾಸ್ ಮಾಡ್ರಿ, ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ, ಮಾಡಿ ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ. ಬಟ್ ಹಿಂಗೆ ಯಾವಾಗ ಬೇಕಾವಾಗ ಗಾಂಧಿ ತತ್ವ ಉಪಯೋಗ ಮಾಡೋದು, ಯಾವಾಗ ಬೇಕಾವಾಗ RSS ತತ್ವ ಉಪಯೋಗ ಮಾಡೋದು. ವಿರೋಧ ಪಕ್ಷದ ಉಪನಾಯಕರು ಶುರು ಮಾಡಿಲ್ಲ. ನಿಮ್ಮ ಸಮಯ ಮುಕ್ತಾಯ ಆಗ್ತದೆ. ಈ ಸಮಯ ಮುಕ್ತಾಯ. ಸನ್ಮಾನ್ಯ ಸಚಿವರೇ, ಪ್ರಶ್ನೆ ಕೇಳಿ ಪ್ರಿಯಾಂಕಾ ಅವ್ರು ಮಾತಾಡಿ ಮುಗಿಸ್ಲಿ. ನನಗೇನಿಲ್ಲ ಅಧ್ಯಕ್ಷರೇ, ಬೆಲ್ಲದವರ ಹೇಳಿ. ಬೆಲ್ಲದವರ, ನನಗೆ ನಿಮ್ ಸಮಯ ಮುಕ್ತಾಯ ಆಗ್ತೈತಿ. ನನಗೆ ಅಧ್ಯಕ್ಷರ ನನಗೆ ತೊಂದರೆ ಮಾಡ್ದಂಗ ನೋಡ್ರಿ, ನಾನು ಯಾವ್ದ ರಾಜಕಾರಣ ಮಾತಾಡ್ತಾ ಇಲ್ಲ. ನೀವು ಯಾರಿಗೂ ಈಡಾಬೇಡ್ರಿ, ಮಾತಾಡ್ರಿ. ಹಿಂದೂ ಕೂಡ ನಾವು ಕೂಡ ಅಲ್ಲಿದ್ದೀವಿ, ಅವ್ರಿಗೆ ನಾವಿಲ್ಲದೇವಿ, ಮುಂದೆ ನಾವು ಆ ಕಡೆ ಇರ್ಬೋದು. ಆದ್ರ ರಾಜ್ಯದ ಜನತೆ ನಮ್ಮನ್ನ ನೋಡ್ತಿರ್ತಾರ. ನಮ್ಮ ಮನಸ್ಸು ಎದಕ್ಕೆ, ಹೃದಯ ಎದಕ್ಕೆ ಮಿಡಿತೈತಿ, ನಮ್ಮ ಸೆನ್ಸಿಟಿವಿಟಿ ಎದಕ್ಕೈತಿ, ಅದ್ರ ಬಗ್ಗೆ ನಾವೆಲ್ಲರೂ ನೋಡ್ಕೊಂಡು ಮಾತಾಡಬೇಕು. ಇವತ್ತು ಎಕ್ಸೈಸ್ ರೆವೆನ್ಯೂ ಏನೈತಿ, ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ಬೇರೆ ರಾಜ್ಯಗಳದಾವ್ ಈ ಎಕ್ಸೈಸ್ ರೆವೆನ್ಯೂ ಝೀರೋ ತಗೊಂಡು, ಬಿಹಾರದಂತ ರಾಜ್ಯ ಎಕ್ಸೈಸ್ ರೆವೆನ್ಯೂ ಇಲ್ದಂಗ ತಮ್ಮ ರಾಜ್ಯ ನಡೆಸ್ತಾರ. ಅದು ಗುಜರಾತ್ ಅಂತ ರಾಜ್ಯ ಕೇವಲ 0.1% ಅವ್ರದ್ದು ರೆವೆನ್ಯೂ ಎಕ್ಸೈಸ್ ಇಂದ ಬರ್ತೈತಿ, ಅಂತ ರಾಜ್ಯ ನಡೆಸ್ತಾವ. ನಾವು ನಿಜವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಇದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ರಾಜ್ಯ ಎಕ್ಸೈಸ್ ನಾವು ಯಾವ ರೀತಿ ನಡೆಸಬೇಕನ್ನುವಂತ ವಿಚಾರ ಗಂಭೀರವಾಗಿ ನಾವೆಲ್ಲರೂ ಸದಸ್ಯರು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಗುಜರಾತ್ ಹೋಗಿದ್ದೆ ನಾನು, ಅಲ್ಲೇ ಹೇಳಿ ಎಕ್ಸೈಸ್ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಅವ್ರು ಬಂದ ಮೇಲೆ ರೇಟ್ ಟ್ಯಾಕ್ಸ್ ಏರ್ಸಿದ್ರು. ಅವ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋಗಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರಪ್ಷನ್ ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂದೈತಿ. ಅದ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನಾ ರಾಜಕಾರಣ ಮಾತಾಡುದಿಲ್ಲ. ಗವರ್ಮೆಂಟ್ ಆಫ್ ಕರಪ್ಷನ್ ನೀವು ಹೇಳ್ತಾ ಇದ್ರ, ಮಿನಿಸ್ಟರ್ ಬಗ್ಗೆ ಮಾತನಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತನಾಡಕ್ ಹೋಗಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಾವು ಅಲ್ಲ, ಅವ್ರು ನನಗೆ ಮಾತಾಡ್ಬಿಟ್ಟು ನಡು ಮಾತಾಡ್ತಾರೆ. ಆರ್ಟಿಕಲ್ ಬಂದಿದೆ ಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.